ನೆಚ್ಚಿನ ವಿದ್ಯಾರ್ಥಿಗಳೇ, ನಿಮ್ಮ ಪಠ್ಯಪುಸ್ತಕದಲ್ಲಿ ಹೀಗೊಂದು ಪ್ರಶ್ನೆ ಇದೆ. +1000 ಇರೋ ಒಂದೇ ಒಂದು ಗುಂಡಿ ಇದೆ, ಗುಂಡಿ ಇರೋ ಬಟನ್. ಕ್ಯಾಲ್ಕುಲೇಟರ್ ಇದೆ ಅಂತ ಅಂದ್ಕೊಳ್ಳಿ. ಆ ಕ್ಯಾಲ್ಕುಲೇಟರ್ ಒಂದೇ ಒಂದು ಬಟನ್ ಇದೆ. ಆ ಬಟನ್ ಎಷ್ಟುದು? 1000. +1000 ಇರುವಂಥ ಒಂದೇ ಒಂದು ಗುಂಡಿ ಇದೆ. ಈ ಮುಂದಿನ ಸಂಖ್ಯೆಗಳನ್ನು ಪಡೆಯೋದಕ್ಕೆ ಆ ಗುಂಡಿಯನ್ನು ಎಷ್ಟು ಬಾರಿ ಒತ್ತಬೇಕು ಅಂತ ಕೇಳ್ತಾ ಇದ್ದಾರೆ. ಕಂಡುಹಿಡಿಯೋಣ. ಓಕೆ, ಅಂದರೆ ಆ ಬಟನ್ನ 1 ಸಾರಿ ಹೊತ್ತಿದ್ರೆ ಎಷ್ಟು ಬೆಲೆ ಬರುತ್ತೆ? ಅದರಲ್ಲಿ 1000 ಬರುತ್ತೆ. ಇನ್ನೊಂದು ಸಾರಿ ಹೊತ್ತಿದ್ರೆ 2000 ಬರುತ್ತೆ. 3 ಸಾರಿ ಹೊತ್ತಿದ್ರೆ 3000 ಬರುತ್ತೆ. ಹಾಗೆ 10,000 ಬರಬೇಕು ಅಂದರೆ 1000 ಬಟನ್ ಎಷ್ಟು ಸಾರಿ ಹೊತ್ತಬೇಕು? 10 ಬಾರಿ ಒತ್ತಿದ್ರೆ ಬರುತ್ತೆ. ಹೌದು, 10,000 ಬರಬೇಕು ಅಂದರೆ 1,000 ಗುಂಡಿಯನ್ನು 10 ಬಾರಿ ಹೊತ್ತಬೇಕು. ಅದನ್ನು ಹೇಗೆ ಕಂಡುಹಿಡಿತೀರಿ? ಹೇಗೆ ಕಂಡುಹಿಡಿದ್ರೆ, ಏನು ಮಾಡಿದ್ರೆ ನಾನು 10,000 ಪಡೆಯಲು ಈ ಬಟನನ್ನು +1000 ಬಟನ್ನ 10 ಬಾರಿ ಒತ್ತಬೇಕು ಅನ್ನೋದು ಉತ್ತರವಾಗಿ ಪಡೆಯಬೇಕು ಅಂದರೆ ಯಾವ ಮೂಲ ಕ್ರಿಯೆ ಮಾಡಿದ್ರೆ ಬರಬಹುದು? ಗುಣಾಕಾರ ಮಾಡಿದ್ರೆ ಬರುತ್ತಾ? ಈಗ ನೋಡಿ, ಇದು +10,000 ಇದೆ. 10,000 ಬೆಲೆ ಬೇಕು. ನಾನು ಒಂದು ಸಾರಿ ಹೊತ್ತಿದ್ರೆ 1,000, ಇನ್ನೊಂದು ಸಾರಿ ಹೊತ್ತಿದ್ರೆ ಅಂದರೆ 10,000ವನ್ನು 1,000 ಗುಂಪು ಮಾಡ್ತಾ ಹೋಗ್ತೇವೆ. 1,000 ಎಷ್ಟು ಗುಂಪು ಇದರಲ್ಲಿ ಇರ್ತಾವೋ ಅಷ್ಟು ಬಾರಿ ಒತ್ತಬೇಕು. ಅಂದರೆ ನಾನು ಈ 10,000 1,000 ಗುಂಪು ಮಾಡ್ತಾ ಇದ್ದೇನೆ. ಅಂದರೆ ಯಾವ ಮೂಲ ಕ್ರಿಯೆ ಮಾಡಬೇಕು? ಭಾಗಾಕಾರ ಮಾಡಬೇಕು, ಗುಣಾಕಾರ ಅಲ್ಲ ಮಕ್ಕಳೇ, ಭಾಗಾಕಾರ ಮಾಡಬೇಕು. ಯಾವುದನ್ನ ಭಾಗಿಸ್ಬೇಕು? 10,000. ಭಾಗಾಕಾರನ ನಾವು ಭಿನ್ನರಾಶಿ ರೂಪದಲ್ಲಿ ಬರಿಬೋದಲ್ಲ? ಎಸ್, ಭಿನ್ನರಾಶಿ ರೂಪದಲ್ಲಿ ಬರೆದಾಗ ಅಂಶಕ್ಕೆ ಏನು ಬರಿತೀವಿ? ಭಾಜ್ಯ. ಯಾವುದನ್ನ ಭಾಗಿಸ್ತೀವಿ ಅದನ್ನ ಬರಿಬೇಕು. ಯಾವುದನ್ನ ಭಾಗಿಸ್ಬೇಕು? ಹೌದು, ಈ 10,000 ಭಾಗಿಸ್ಬೇಕಪ್ಪ. ಆಯ್ತಾ? ಕರೆಕ್ಟ್ ಮಾಡಿದ್ರೆ 10,000ನ ಡಿವೈಡೆಡ್ ಬೈ ಎಷ್ಟರಿಂದ ಭಾಗಿಸ್ಬೇಕು? 1,000. ಇಲ್ಲಿ 1,000 ಬಟನ್ 1,000 ಬರ್ತಾ ಇದೆ ಅಲ್ವಾ? ಹಾಗಾಗಿ 1,000ರಿಂದ ಭಾಗಿಸಿ. ನೋಡಿ, 1,000 ಕರೆಕ್ಟ್ ಬರ್ದಿರಲ್ವಾ? ಎಸ್, ಭಾಗಿಸಿ. ಹೇಗೆ ಭಾಗಿಸ್ತೀರಿ? ಹೌದು, ಕನಿಷ್ಠ ರೂಪ ಕೊಡಿರಿ. ಯಾವುದೇ ಭಿನ್ನ ರಾಶಿನ ಕನಿಷ್ಠ ರೂಪಕ್ಕೆ ಪರಿವರ್ತಿಸಬೇಕಾದ್ರೆ ಹೌದು, ಛೇದ ಅಂಶಗಳು ಒಂದೇ ಸಂಖ್ಯೆಯಿಂದ ಭಾಗಿಸಬೇಕು. ಎಷ್ಟರಿಂದ ಭಾಗಿಸೋಣ? ಎಸ್, ಭಾಗಾಕಾರ ಮಾಡೋಕ್ಕಿಂತ ಮುಂಚೆ ನೋಡಿ ಮಕ್ಕಳೇ, ಭಾಜ್ಯ ಹಾಗೂ ಭಾಜಕ ಎರಡರಲ್ಲೂ ಬರೀ ಸೊನ್ನೆಗಳೇ ಇದ್ದಾವೆ. ಹಾಗಾಗಿ ಏನು ಮಾಡಿ ಅಂದರೆ ಭಾಗಾಕಾರಕ್ಕಿಂತ ಮುಂಚೆ ಮೊದಲು ಸೊನ್ನೆಗಳನ್ನು ಕ್ಯಾನ್ಸಲ್ ಮಾಡ್ತಾವೆ. 1 0 1 0. ಆಯ್ತಾ? ಛೇದದಲ್ಲಿ ಎಷ್ಟು ಸೊನ್ನೆ ಹೊಡಿದ್ರೆ ಅಂಶದಲ್ಲೂ ಅಷ್ಟೇ ಸೊನ್ನೆ ಹೊಡಿಬೇಕು. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಛೇದದಲ್ಲಿ ಮತ್ತು ಅಂಶದಲ್ಲಿ ಒಂದೊಂದು ಸೊನ್ನೆನ ನೀವು ಕ್ಯಾನ್ಸಲ್ ಮಾಡಿದ್ರಿ ಅಂದರೆ 10ರಿಂದ ಭಾಗಿಸಿದ್ದಕ್ಕೆ ಸಮ ಆಗುತ್ತೆ. 2 ಸೊನ್ನೆ ಭಾಗಿಸಿ ಕ್ಯಾನ್ಸಲ್ ಮಾಡಿದ್ರಿ ಅಂದರೆ 100ರಿಂದ ಭಾಗಿಸೋಕ್ಕೆ ಸಮ ಆಗುತ್ತೆ. 3 ಸೊನ್ನೆ ಕ್ಯಾನ್ಸಲ್ ಮಾಡಿದ್ರೆ 1000ರಿಂದ ಭಾಗಿಸೋದಕ್ಕೆ ಸಮ ಆಗುತ್ತೆ. ಸೊ ಭಾಗಾಕಾರ ಮಾಡಲ್ಲ, ಸೊನ್ನೆ ಕ್ಯಾನ್ಸಲ್ ಮಾಡಲ್ಲ, ಸೊನ್ನೆ ಕ್ಯಾನ್ಸಲ್ ಮಾಡಿ. ಇನ್ಯಾವುದೋ ಸೊನ್ನೆಗಳು ಕ್ಯಾನ್ಸಲ್ ಮಾಡ್ಬೋದಾ? ಹೌದು, 1 0 1 0 ಮತ್ತೆ 3 0 3 0. ಇನ್ನೊಂದು ಸೊನ್ನೆ ಇದೆ, ಹೊಡಿಲ್ಲ? ಏಕೆ? ಛೇದದಲ್ಲಿ ಇಲ್ಲ. ಹಾಗಾಗಿ ಅಂಶದಲ್ಲಿ ಮಾತ್ರ ಇದೆ, ಬೇಡ. ಸೊ ಅಂಶದಲ್ಲಿ ಎಷ್ಟು ಹೋಯ್ತು? 10. ಛೇದದಲ್ಲಿ 1. ಛೇದದಲ್ಲಿ ಒಂದಿದೆ, ಬರೀಲ್ಲ? ಬೇಡ. ಸೊ 10,000 ಪಡೆಯೋಕ್ಕೆ +1,000 ಗುಂಡಿಯನ್ನು ಎಷ್ಟು ಬಾರಿ ಒತ್ತಬೇಕು? 10 ಬಾರಿ ಒತ್ತಬೇಕು. ಎಸ್, ಯು ಆರ್ ರೈಟ್. ಸೊ ಹಾಗೆ ಇಲ್ಲಿ ಇನ್ನೊಂದು ಸಂಖ್ಯೆ ಕೊಡ್ತಾ ಇದ್ದಾರೆ, 1,00,000. 1,00,000 ಪಡೆಯೋದಕ್ಕೆ +1,000 ಗುಂಡಿಯನ್ನು ಎಷ್ಟು ಬಾರಿ ಒತ್ತಬೇಕು ಅಂತ ಕೇಳ್ತಾರೆ. ಎಷ್ಟು ಬಾರಿ ಒತ್ತಬೇಕಾಗುತ್ತೆ? ಹೇಗೆ ಕಂಡುಹಿಡಿತೀರಿ? ಭಾಗಾಕಾರ. 1,00,000ದಲ್ಲಿ 1,000 ಎಷ್ಟು ಗುಂಪಿದಾವೋ ಅಷ್ಟು ಸಾರಿ ಒತ್ತಬೇಕು. ಅಂದರೆ ಇದನ್ನೇನು ಮಾಡೋಣ? ಭಾಗಿಸೋಣ. ಪದಗಳಲ್ಲಿ ಕೊಟ್ಟಿದ್ದಾರಲ್ಲ, ಸಂಖ್ಯಾ ರೂಪದಲ್ಲಿ ಬರ್ಕೊಳ್ಳಿ. ಆಯ್ತಾ? ನೋಡಿ, 1,00,000 ಇಲ್ಲ. ಎಷ್ಟಾಯ್ತು? 100 ಆಯ್ತಾ? 1000 ಆಯ್ತು. ಏನು ಮಾಡಬೇಕು? 1,00,000 ಆಗಿಲ್ಲವಾ? ಇನ್ನೂ ಕನ್ಫ್ಯೂಸ್ ಆಗುತ್ತಲ್ಲ? ಅವಾಗ ಏನು ಮಾಡಿ ಗೊತ್ತಾ ಮಕ್ಕಳೇ? ಆಕ್ಚುಲಿ ನಾವು ಸ್ಥಾನಗಳನ್ನ ಹಿಡಿಸ್ಕೋಬೇಕು. ಬಿಡಿ 10 100 1000 ಆಗಿದೆ, ನನಗೆ 1,00,000 ಆಗಬೇಕು. ಏನು ಮಾಡ್ಬೇಕು? ಈಗ ಅದಕ್ಕೆ ಸೊನ್ನೆಗಳು ಹಾಕ್ತಾ ಹೋಗಿ. ನೀವು ಏನು ಮಾಡಪ್ಪ ಅಂದ್ರೆ ಸಣ್ಣ ಅಡ್ಜಸ್ಟ್ಮೆಂಟ್ ಏನಾದ್ರು ಆಕ್ಚುಲಿ ಸ್ಥಾನಗಳು ಈ ಕಡೆಯಿಂದ ಎಣಿಸ್ಬೇಕು. ನಾನು ಈ ಕಡೆಯಿಂದ ಎಣಿಸ್ಕೊಂಡು ಹೋಗಿ 1,00,000 ಆಗೋವಾಗೆ ಇದನ್ನೇ ಬಿಡಿ ಅಂದ್ಕೊಳ್ಳಿ. ಆಕ್ಚುಲಿ ಬಿಡಿ ಅಲ್ಲ, ಬಿಡಿ ಅಂದ್ಕೊಂಡು ಎಣಿಸಿ. ಬಿಡಿ 10 100 1000 10,000 1,00,000 ಆಯ್ತಾ ಇಲ್ವಾ? ಬಿಡಿ 10 100 1000 10,000 1,00,000 ಸರಿ ಇದಲ್ಲ? ಎಸ್, ಡಿವೈಡೆಡ್ ಬೈ ಎಷ್ಟರಿಂದ ಭಾಗಿಸ್ಬೇಕು? ಪ್ರತಿ ಬಟನ್ 1,000. ಹಾಗಾಗಿ 1,000ರಿಂದ ಭಾಗಿಸಿ ಮಕ್ಕಳೇ. ಸೊ ಭಾಗಿಸೋಣ. ಏನು ಮಾಡೋಣ? ಈಗ ಸೊನ್ನೆಗಳು ಕ್ಯಾನ್ಸಲ್ ಮಾಡಿ. 1 0 1 0. ಈಗ 2 0 2 0, 3 0 3 0 ಅಷ್ಟೇ. ಸೊ ಅಂಶದಲ್ಲಿ ಎಷ್ಟು ಹೋಯ್ತು? 100. ಛೇದದಲ್ಲಿ ಬರೀಲ್ಲ? ಬೇಡ. ಸೊ 1,00,000 ಪಡಿಬೇಕಾದ್ರೆ ನಾವು 1,000
ಗುಂಡಿಯನ್ನು ಬಟನನ್ನು ಎಷ್ಟು ಬಾರಿ ಒತ್ತಬೇಕಂತೆ? 100 ಬಾರಿ ಒತ್ತಬೇಕಂತೆ. ಎಸ್, ಹೌದಪ್ಪ. ಈಗ ಇನ್ನೊಂದು ಪ್ರಶ್ನೆ ಕೊಡ್ತಾವ್ರೆ, 53,000 ಪಡೆಯಲು ಅದನ್ನು ಎಷ್ಟು ಬಾರಿ ಒತ್ತಬೇಕು ಅಂತ ಕೇಳ್ತಾರೆ. ಅಂದರೆ ಏನು ಮಾಡ್ತೀರಿ? ಇಲ್ಲೂ ಭಾಗಾಕಾರ ಮಾಡಿ ಎಷ್ಟನ್ನ ಭಾಗಿಸ್ಬೇಕು? 53,000 ಭಾಗಿಸ್ಬೇಕು. 53 ನೋಡಿ, 53,000 ಆಗೋವರೆಗೂ ಸೊನ್ನೆಗಳು ಹಾಕ್ತಾ ಹೋಗಿ ಇದನ್ನೇ ಬಿಡಿ ಅಂದ್ಕೊಂಡು ಎಣಿಸಿ. ಬಿಡಿ 10, 100, 1000, 10,000. 53,000 ಆಯ್ತಾ ಇಲ್ವಾ? ನೋಡಿ, ಈ ಕಂಠ ಸ್ಥಾನಗಳು ಎಣಿಸ್ತೀನಿ. ಬಿಡಿ 10, 100, 1000, 10,000. ಸರಿ ಅಲ್ಲ? ಎಸ್, 53,000 ಎಷ್ಟಿಂದ ಭಾಗಿಸ್ಬೇಕು? ಹೌದು, ಒಂದೊಂದು ಬಟನ್ ಪ್ಲಸ್ 1,000 ಆಗಿದ್ದರಿಂದ 1,000ದಿಂದ ಭಾಗಿಸಿ ಮಕ್ಕಳ. ಎಸ್, ಭಾಗಿಸಿ. 1 0 1 0, 2 0 2 0, 3 0 3 0. ಇನ್ಯಾವುದಾದ್ರು ಇಲ್ಲ. ಸೊ ಎಷ್ಟು ಅಂಶದಲ್ಲಿ? ಛೇದದಲ್ಲಿ 1. ಸೊ ಎಷ್ಟು ಬಂತು ಉತ್ತರ? ಹೌದು, 53 ಬಾರಿ. 53,000 ಪಡಿಬೇಕು ಅಂದರೆ ನಾವು 53 ಬಾರಿ ಒತ್ತಬೇಕು. ಈಗ ಇದೇ ಪ್ರಶ್ನೆನ ಸ್ವಲ್ಪ ತಿರುಗಿಸಿ ಕೇಳ್ತಾರೆ ನಿಮಗೆ. ಏನಪ್ಪ ಅಂತಂತಂದ್ರೆ, ಈಗ 1,000 ಬಟನ್ ಇಲ್ಲಿವರೆಗೆ ಎಷ್ಟು ಬಾರಿ ಒತ್ತಬೇಕು ಅಂತ ಹೇಳ್ತಾ ಇದ್ರು. ಈ ಸರಿ ಅವ್ರು ಕೇಳ್ತಾರೆ 153 ಬಾರಿ ಒತ್ತಿ. 153 ಬಾರಿ ಒತ್ತಿದಾಗ ನಿಮಗೆ ಬರುವ ಬೆಲೆ ಎಷ್ಟು ಅಂತ ಕೇಳ್ತಾರೆ. ಆಯ್ತಾ? ಸೊ ಇಲ್ಲಿವರೆಗೆ ಎಷ್ಟು ಬಾರಿ ಒತ್ತಬೇಕು ಅಂತ ಕೇಳ್ತಾ ಇದ್ರು. ಈ ಸರಿ ಎಷ್ಟು ಬಾರಿ ಒತ್ತಬೇಕು ಅಂತ ಅವರೇ ಕೊಟ್ಟಿದ್ದಾರೆ. ಇಷ್ಟು ಬಾರಿ ಒತ್ತಿದಾಗ ಎಷ್ಟು ಬೆಲೆ ಬರುತ್ತೆ ಆ ಕ್ಯಾಲ್ಕುಲೇಟರಲ್ಲಿ ಅಂತ ಕೇಳ್ತಾರೆ. ಕಂಡುಹಿಡಿಯಲ್ವಾ? ಒಂದು ಸಾರಿ ಒತ್ತಿದ್ರೆ 1000 ಬರುತ್ತೆ. ಇನ್ನೊಂದು ಸಾರಿ ಒತ್ತಿದ್ರೆ ಇನ್ನೊಂದು 1000. ಮತ್ತೊಂದು ಸಾರಿ ಒತ್ತಿದ್ರೆ ಮತ್ತೊಂದು 1000. ಈಗ ಎಷ್ಟು ಸಾರಿ ಒತ್ತಬೇಕು? 153 ಸಾರಿ ಒತ್ತಿದ್ರೆ ಎಷ್ಟಾಗುತ್ತೆ ಅಂತ ಕಂಡುಹಿಡಿಯಬೇಕು. ಇಷ್ಟನ್ನು ಕೂಡಬೇಕು. ಒಂದೇ ಸಂಖ್ಯೆನ ಬೇರೆ ಬೇರೆ ಸಂಖ್ಯೆನ 1,000 ಎಷ್ಟು ಸರಿ ಒತ್ತಬೇಕು? ಎಷ್ಟು ಸರಿ ಕೂಡಬೇಕು? 153 ಸಾರಿ ಕೂಡೋ ಬದಲು ಏನು ಮಾಡೋಣ? 153ರಿಂದ ಗುಣಿಸಿ. ನೋಡಿ, ಒಂದೇ ಸಂಖ್ಯೆನ ಪದೇ ಪದೇ ಕೂಡುವುದರ ಸುಲಭ ರೂಪ ಗುಣಾಕಾರ. ಎಸ್, ಹೌದಪ್ಪ. 1,000ನ 153 ಬಾರಿ ಕೂಡೋ ಬದಲು ಆ 1,000 ಏನು ಮಾಡಿ 153ರಿಂದ ಗುಣಿಸ್ಬಿಡಿ. ಗುಣಿಸೋಣ. ಗುಣ್ಯ ಗುಣಕದಲ್ಲಿ ಬರೀ ಸೊನ್ನೆಗಳ ಸಂಖ್ಯೆ ಇದ್ದಾವೆ. ಏನು ಮಾಡಿ? ಸೊನ್ನೆಗಳೇ ಇಲ್ಲ ಅನ್ಕೊಂಡ್ಬಿಡಿ. ಸೊನ್ನೆಗಳೇ ಇಲ್ಲ ಅನ್ಕೊಂಡ್ರೆ ಗುಣ್ಯ ಎಷ್ಟಾಯ್ತು? ಗುಣಕ 153. 153 ಅನ್ಲಿ 153. ಎಷ್ಟು ಸೊನ್ನೆ ಕೈ ಬಿಟ್ಟಿದ್ದೆ? 3 ಸೊನ್ನೆ ಕೈ ಬಿಟ್ಟಿದ್ದೀನಿ. ಹಾಗಾಗಿ 3 ಸೊನ್ನೆಗಳನ್ನ ಈಗ ಬರೆದ್ಬಿಡಿ. ಆಯ್ತಾ? ಸೊ ಎಷ್ಟಾಯ್ತು? 1,50,000. ಹೌದು, 1 + 1,000 ಬಟನನ್ನು ನೀನು 153 ಸಾರಿ ಒತ್ತಿದ್ದೆ ಆದರೆ ಆ ಕ್ಯಾಲ್ಕುಲೇಟರ್ನಲ್ಲಿ ಎಷ್ಟು ಬರುತ್ತೆ ಬೆಲೆ? 1,53,000 ನಮಗೆ ಬೆಲೆ ಸಿಗುತ್ತದೆ. ನೆಚ್ಚಿನ ವಿದ್ಯಾರ್ಥಿಗಳೇ, ಈಗ ಅದೇ ರೀತಿಯ ಮತ್ತೊಂದು ಪ್ರಶ್ನೆ ಇದೆ. ಒಂದು ಕ್ಯಾಲ್ಕುಲೇಟರ್ ಇದೆ, ಅದರಲ್ಲಿ ನೋಡಿ ಹಿಂದಿನ ನಾವು ತೆಗೆದುಕೊಂಡಂಥದ್ರಲ್ಲಿ ಕ್ಯಾಲ್ಕುಲೇಟರ್ ಒಂದೇ ಒಂದು ಬಟನ್ ಇದೆ ಅಂತ ಹೇಳ್ತಾ ಇದ್ರು. ಇಲ್ಲಿ ಎಷ್ಟು ಬಟನ್ ಇದೆ? 2 ಬಟನ್ ಇದೆ. ಒಂದು +10,000, ಇನ್ನೊಂದು +100 ಗುಂಡಿ ಇದೆ. ಮುಂದಿನ ಸಂಖ್ಯೆಗಳನ್ನು ಪಡೆಯೋದಕ್ಕೆ ಆ ಗುಂಡಿಗಳನ್ನ ಎಷ್ಟು ಬಾರಿ ಒತ್ತಬೇಕು ಅಂತ ಕೇಳ್ತಾ ಇದ್ದಾರೆ. ಕಂಡುಹಿಡಿಯೋಣ. ಎಸ್. ಸೊ ಎಷ್ಟಿನ ಸಂಖ್ಯೆ? 20,800 ಪಡಿಬೇಕಾದ್ರೆ ಈ ಬಟನ್ಗಳನ್ನ ಎಷ್ಟು ಬಾರಿ ಒತ್ತಬೇಕು ಅಂತ ಕೇಳ್ತಾರೆ. ಅಂದರೆ ಈಗ ಯಾವುದೋ ಒಂದೇ ಬಟನ್ನ ಒತ್ಕೊಂಡು ನಾನು ಈ ಬೆಲೆನ ಪಡಿಬಹುದಾ? ಆಗೋದಿಲ್ಲ. +10,000 ಒತ್ಕೊಂಡು ಎಲ್ಲಿವರೆಗೆ ಬೆಲೆಗಳನ್ನ ಪಡಿಬಹುದು? ನಾವು +10,000 ಬಟನ್ ಇದೆ ಅಂದರೆ ನಾವು ಬರೀ 10,000ಗಳನ್ನ ಮಾತ್ರ ಪಡಿಬಹುದು ಹೊರತು ಮುಂದೆ ಇರೋ 1,100ಗಳನ್ನ ಪಡೆಯೋದಕ್ಕಾಗುತ್ತಾ? ಇಲ್ಲ. ಹಾಗಾಗಿ ನಾನು ಏನು ಮಾಡಬೇಕಪ್ಪ ಅಂದರೆ ಈ ಸಂಖ್ಯೆಯನ್ನು ನಾನು 2 ಭಾಗ ಮಾಡ್ಕೋತೀನಿ. ಯಾಕೆಂದರೆ 2 ಬಟನ್ ಇದೆ, ಹಾಗೆ 2 ಭಾಗ ಮಾಡು. +10,000ದಿಂದ ಒತ್ತಿ ಪಡೆಯಬಹುದಾದ ಬೆಲೆ ಸಂಖ್ಯೆ ಒಂದು, +100 ಒತ್ತಿ ಪಡೆಯಬಹುದಾದ ಸಂಖ್ಯೆ ಇನ್ನೊಂದು. ಈಗ 2 ಬೆಲೆ ಮಾಡ್ಕೊಳ್ಳೋಣ. +10,000 ಒತ್ತಿ ಎಷ್ಟು ಪಡಿಬೋದು? ಎಷ್ಟು? 10,000. ಹೌದಪ್ಪ. ಆದರೆ ಈ ಸಂಖ್ಯೆನ ಪಡೆಯೋದು, ಈ ಸಂಖ್ಯೆಯಲ್ಲಿ +10,000 ಎಷ್ಟನ್ನ ಪಡಿಬಹುದು ಅಂತ ಕೇಳ್ತಾ ಇದ್ದಾರೆ. 20,000 ಪಡಿಬಹುದು. ಹೌದಲ್ವಾ? 20,000 ಕಟ್ಟ ಬರ್ತಿದ್ದೀನಾ? ಪ್ಲಸ್ ಇನ್ನೆಷ್ಟು ಉಳಿತು? 800 ಉಳಿತು. ಹೌದಲ್ವಾ? ಈಗ +20,000 ಪಡಿಬೇಕಾದ್ರೆ ಆಯ್ತಾ, 10,000 ಎಷ್ಟು ಸಾರಿ ಒತ್ತಬೇಕು ಅಂತಾರೆ. ಅಂದ್ರೆ ಏನ್ ಮಾಡ್ಬೇಕು? ಇದನ್ನ 10,000ರಿಂದ ಬಾಕ್ಸೋಣ. ಎಸ್, ಬಾಕ್ಸಿ. 1 0 1 0, 2 0 2 0, 3 0 3 0, 4 0 4 0. ಎಷ್ಟು ಉಳಿತು? 2 ಬಾರಿ. ಹೌದು, ನಾನು 20,800ರಲ್ಲಿ 20,000 ಪಡೆಯೋದಕ್ಕೆ 10,000 ಗುಂಡಿಯನ್ನು ಎಷ್ಟು ಬಾರಿ ಒತ್ತಬೇಕು? 2 ಬಾರಿ ಒತ್ತಬೇಕು. ಮುಗಿತಾ? ಸಿಗ್ತಾ ನನಗೆ ಇಡೀ ಸಂಖ್ಯೆ? ಇಲ್ಲ. ಇನ್ನು ಎಷ್ಟು ಪಡಿಬೇಕು? ನಾನು 800 ಪಡಿಬೇಕು. 800 ಪಡೆಯೋದಕ್ಕೆ ನಾನು ಯಾವ ಬಟನ್ ಒತ್ಕೋತೀನಿ?
100ರ ಬಟನ್ ಗುಂಡಿಯನ್ನು ಒತ್ತಬೇಕು. ಸೊ ಅಂದರೆ ಇದು ನಾನು ಏನು ಮಾಡಬೇಕೀಗ, ಡಿವೈಡೆಡ್ ಬೈ 100ರಿಂದ ಭಾಗಿಸ್ಬೇಕು. ಹೇಳಿ, 2 ಹೋಯ್ತು. ಎಷ್ಟು ಹೋಯ್ತು? 8. ಛೇದ ಬಂದಿದೆ, ಬರಲ್ಲ? ಬೇಡ. ಅಂದ್ರೆ ನಾನು 20,800 ಪಡಿಬೇಕಾದ್ರೆ ಪ್ಲಸ್ 10,000 ಎಷ್ಟು ಬಾರಿ ಒತ್ತಬೇಕು? 2 ಬಾರಿ. ಪ್ಲಸ್ 100 ಎಷ್ಟು ಬಾರಿ ಒತ್ತಬೇಕು? 8 ಬಾರಿ ಒತ್ತೋದ್ರಿಂದ ನಾನು ಈ ಬೆಲೆಯನ್ನ ಕ್ಯಾಲ್ಕುಲೇಟರ್ ನಲ್ಲಿ ಪಡಿತೇನೆ. ಹಾಗೇನೆ ಪ್ಲಸ್ 1,20,500 ಪಡೆಯೋದಕ್ಕೆ ಈ ಬಟನ್ಗಳನ್ನ ಎಷ್ಟೆಷ್ಟು ಬಾರಿ ಒತ್ತಬೇಕು ಅಂತಾನೆ. ಯಾವ್ದು ಒಂದೇ ಬಟನ್ ಉಪಯೋಗಿಸ ಪ್ಲಸ್ 10,000 ಬಳಸ್ಕೊಂಡು ಈ ಸಂಖ್ಯೆನ ನಾನು ಪಡಿಬಹುದಾ? ಆಗೋದಿಲ್ಲ. ಎಲ್ಲಿವರೆಗೆ ಪಡಿಬಹುದು? 1,20,000ವರೆಗೆ ಪಡಿಬಹುದು. 1,000 ಮತ್ತೆ 100ಗಳನ್ನ ಇದರಿಂದ ಪಡೆಯಕ್ಕಾಗತ್ತಾ? ಆಗೋದಿಲ್ಲ. ಹಾಗಾಗಿ ಈ ಸಂಖ್ಯೆನ 2 ಭಾಗ ಮಾಡ್ಕೋತೀನಿ. 2 ಗುಂಡಿ ಇರೋದ್ರಿಂದ 2 ಭಾಗ ಮಾಡ್ಕೋತೀನಿ. 1,20,000 ಆಯ್ತಾ? 1,20,000 ಬಿಡಿ, 10, 100, 1000, 10,000, 1,00,000 ಸರಿ ಇದೆ. ಪ್ಲಸ್ ಎಷ್ಟು? 500. ಹಾಗಾಗಿ 2 ಭಾಗ ಮಾಡ್ಕೊಳ್ಳಿ. ಈಗ ಇದನ್ನ ಯಾವ ಬಟನ್ ಒತ್ತೋದ್ರ ಮೂಲಕ ಪಡಿತೀಯ? ಈ ಸಂಖ್ಯೆಯನ್ನ 10,000 ಬಟನ್ ಅನ್ನು ಒತ್ತೋದ್ರ ಮೂಲಕ ಈ ಬೆಲೆಯನ್ನ ಪಡ್ಕೊಳ್ತೇನೆ. ಅಂದ್ರೆ 10,000 ಇದನ್ನ ಭಾಗಿಸೋಣ. ಹೇಳಿ, ಏನ್ ಮಾಡ್ಲಿ? ಫಸ್ಟ್ ಸೊನ್ನೆಗಳು 1 1 2 0 2 0 3 0 3 0 4 0 4 0. ಇನ್ಯಾವ್ದಾರು ಇದೆಯಾ? ಎಷ್ಟು ಉಳಿತು ಅಂಶದಲ್ಲಿ? ಛೇದದಲ್ಲಿ ಬರಿಲ್ಲ? ಬೇಡ. ಅಂದ್ರೆ 1,20,000 ಪಡೆಯೋದಕ್ಕೆ ಎಷ್ಟು ಬಾರಿ ಒತ್ತಬೇಕು? 12 ಬಾರಿ. ಇನ್ನು ಎಷ್ಟು ಉಳ್ಕೊಳ್ತು? 500 ಪಡೆಯೋಕೆ ಯಾವ ಬಟನ್ ಒತ್ತುತ್ತೀರಿ? ಅಂದ್ರೆ 100 ಎಷ್ಟು ಗುಂಪಿದೆ ಅಂತ ತಿಳ್ಕೊಬೇಕಾದ್ರಿಂದ 100ರಿಂದ ಭಾಗಿಸ್ಬೇಕು. ಭಾಗಿಸಿ 2 ಹೋಯ್ತು. ಇನ್ಯಾವ್ದಾರು ಉಳಿತಾ? ಇಲ್ಲ. ಅಂಶದಲ್ಲಿ 5. ಅಂದ್ರೆ ಪ್ಲಸ್ 100ರ ಗುಂಡಿಗೆ ಎಷ್ಟು ಬಾರಿ ಒತ್ತಬೇಕು? 5 ಬಾರಿ ಒತ್ತಬೇಕು. ಓಕೆ ಮಕ್ಕಳೇ, ಮತ್ತೊಂದು ಸಂಖ್ಯೆ ಕೊಟ್ಟಿದ್ದಾರೆ. 70,25,700 ಪಡೆಯೋದಕ್ಕೆ ಪ್ಲಸ್ 10,000 ಮತ್ತೆ ಪ್ಲಸ್ 100ರ ಗುಂಡಿಯನ್ನ ಯಾವುದನ್ನು ಎಷ್ಟೆಷ್ಟು ಬಾರಿ ಒತ್ತುತ್ತೀರಾ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಪ್ಲಸ್ 10,000 ಬಟನ್ ಉಪಯೋಗಿಸ್ಕೊಂಡು ಎಲ್ಲವೂ ಪಡಿಬೋದಾ ನಾನು? ಆಗೋದಿಲ್ಲ. ಎಷ್ಟನ್ನ ಪಡಿಬೋದು? ಪ್ಲಸ್ 10,000ದಿಂದ ಇದರಲ್ಲಿ 25,000 ಪಡಿಬೋದಾ? 25,000 ಹೆಂಗೆ ಪಡಿತೀರಿ? 10,000 ಒಂದ್ಸರಿ ಒತ್ತಿದ್ರೆ 10,000, 2 ಸರಿ ಒತ್ತಿದ್ರೆ ಆ ಬಟನ್ 20,000, 3ನೇ ಸರಿ ಒತ್ತಿದ್ರೆ 30,000 ಬರುತ್ತೆ. 25,000 ಬರುತ್ತಾ? ಹಾ ಹೌದು. 70,20,000 ನಾನು ಪ್ಲಸ್ 10,000 ಬಟನ್ ಒತ್ತೋದ್ರ ಮೂಲಕ ಪಡಿಬಹುದು. ಇನ್ನು ಉಳಿದಿದ್ದೆಷ್ಟು? 5,700 ಯಾವ ಬಟನ್ ಒತ್ತೋದ್ರ ಮೂಲಕ ಪಡಿತೀನಿ? 100 ಬಟನ್ ಒತ್ತೋದ್ರ ಮೂಲಕ ಪಡಿತೀನಿ. ಈಗ ಸೊ ಈ ಸಂಖ್ಯೆನ 2 ಭಾಗ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಪಡೆಯೋಕೆ ಎಷ್ಟು ಸರಿ ಒತ್ತಬೇಕು? ಇದನ್ನ ಪಡೆಯೋದಕ್ಕೆ 100ರ ಬಟನ್ ಎಷ್ಟು ಸರಿ ಒತ್ತಬೇಕು ಅಂತ ಕಂಡುಹಿಡಿಯೋಣ. ಈಗ ಫಸ್ಟ್ 70,20,000 ಯಾವ ಬಟನ್ ಒತ್ತೋದ್ರ ಮೂಲಕ ಪಡಿತೀರಿ? 10,000. ಸೊ 10,000ರಿಂದ ಅದನ್ನ ಭಾಗಿಸೋಣ. ಫಸ್ಟ್ ಏನ್ ಮಾಡಲಿ? 4 0 ಕ್ಯಾನ್ಸಲ್ ಮಾಡಿ. ಎಷ್ಟು ಉಳಿತು? 702. ಅಂದ್ರೆ 70,20,000 ಪಡೆಯೋಕೆ ಎಷ್ಟು ಸರಿ ಒತ್ತಬೇಕು? ಹೌದು. ಪ್ಲಸ್ 10,000 700 ಬಾರಿ ಒತ್ತಿ. ಹಾಗೆ 5,700 ಪಡೆಯೋಕೆ ಯಾವ ಬಟನ್ ಒತ್ತುತ್ತೀರಿ? 100 ಬಟನ್ ಒತ್ತುತ್ತೀವಿ. ಹೇಳಿ, 2 0 ಎಷ್ಟು ಉಳಿತು? 57. ಸೊ ಪ್ಲಸ್ 100 ಬಟನ್ ಎಷ್ಟು ಬಾರಿ ಒತ್ತಬೇಕು? 57 ಬಾರಿ. ಹೀಗೆ ಆ ಕ್ಯಾಲ್ಕುಲೇಟರ್ ನಲ್ಲಿ 70,20,700 ನೀನು ಪಡಿಬೇಕು ಅಂದ್ರೆ ಪ್ಲಸ್ 10,000 702 ಬಾರಿ ಒತ್ತಬೇಕು, ಪ್ಲಸ್ 100 57 ಬಾರಿ ಒತ್ತಬೇಕು. ಹೀಗೆ ಮಕ್ಕಳೇ ಆ ಸಂಖ್ಯೆಯಲ್ಲಿ ಆ ಪ್ಲಸ್ 10,000 ಎಷ್ಟು ಗುಂಪಿದಾವೆ, ಪ್ಲಸ್ 100 ಎಷ್ಟು ಗುಂಪಿದಾವೆ ಅಂತ ತಿಳ್ಕೊಬೇಕಾದ್ರೆ ಅದನ್ನ 10,000ರಿಂದ ಇದನ್ನ 100ರಿಂದ ಭಾಗಿಸ್ತಾ ಹೋದ್ರೆ ಎಷ್ಟೆಷ್ಟು ಬಾರಿ ಒತ್ತಬೇಕು ಅಂತ ಗೊತ್ತಾಗುತ್ತೆ. ಓಕೆ.